ಸರ್ ನಮಸ್ತೆ. ನಮಸ್ತೆ, ಕೂತ್ಕೊಳ್ಳಿ. ಹೇಳಿ. ನಾನು ಮೀರಾ ಅಂತ, ರಾಘವ್ ಹೆಂಡತಿ. ಗೊತ್ತಿದೆ. ವಿಷಯ ಗೊತ್ತಾಯ್ತು. ಐ ಆಮ್ ಸಾರಿ, ನಾನು ಅವತ್ತು ಬರೋಕ್ಕಾಗಲೇ ಇಲ್ಲ. ಒಂದು ಕೇಸ್ ವಿಷಯವಾಗಿ ಔಟ್ ಸ್ಟೇಷನ್ ಹೋಗ್ಬಿಟ್ಟಿದ್ದೆ. ಲಕ್ಷ್ಮಿಯವರು ಇಲ್ಲ ಅನ್ನೋದನ್ನ ನಂಬೋದೇ ಕಷ್ಟ ಆಗ್ಬಿಟ್ಟಿದೆ. ರಾಘವ್ ಹೇಗಿದ್ದಾರೆ? ಲಕ್ಷ್ಮಿ ಸಾವಿಂದ ನಮ್ಗೆ ಯಾರಿಗೂ ಹೊರಗೆ ಬರಕ್ಕಾಗ್ತಾ ಇಲ್ಲ. ಮನೆ ಜವಾಬ್ದಾರಿ ಎಲ್ಲ ಈಗ ನನ್ನ ಮೇಲೆ ಇದೆ. ಏನ್ ಮಾಡೋದು? ಮಕ್ಕಳ ಮುಖ ನೋಡ್ಕೊಂಡು ನಾವು ಧೈರ್ಯವಾಗಿದ್ದೀವಿ. ಎಲ್ಲ ನಮ್ಮ ಹಣೆ ಬರಹ. ಇಷ್ಟು ಬೇಗ ನಾವು ನಮ್ಮ ಲಕ್ಷ್ಮಿಯನ್ನು ಕಳ್ಕೊಂಡ್ಬಿಟ್ವಿ. ರಾಘವ್ ತುಂಬಾ ಶಾಕ್ ಅಲ್ಲಿದ್ದಾನೆ. ಲಕ್ಷ್ಮಿ ಸತ್ತಾಗ ರೂಮ್ ಸೇರ್ಕೊಂಡವನು ಇನ್ನು ಹೊರಗೆ ಬಂದಿಲ್ಲ. ಅದರಿಂದಾಗಿ ಆಫೀಸ್ ಕೆಲಸಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ವರ್ಕರ್ಸ್ ಪೇಮೆಂಟ್ನೆಲ್ಲ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಸರ್ ಸಹಾಯ ಕೇಳೋಣ ಅಂತ ನಿಮ್ಮ ಹತ್ರ ಬಂದಿದ್ದು. ನೋಡಿ, ನಾನು ರಾಘವ್ಗೆ ಒಬ್ಬ ಹಿತೈಷಿಯಾಗಿ, ಅಡ್ವೈಸರ್ ಆಗಿ ಬರೀ ಅವ್ರ ಕಂಪ್ನಿ ವಿಷಯದಲ್ಲಿ ಮಾತ್ರ ಅಲ್ಲ, ಅವ್ರ ಪರ್ಸ್ನಲ್ ಲೈಫಲ್ಲೂ ಏನೇ ಸಮಸ್ಯೆ ಬಂದರೂ ಗೈಡ್ ಮಾಡಬೇಕಾದ್ದು ನನ್ನ ಕರ್ತವ್ಯ. ಸಹಾಯ ಅಂತ ಕೇಳಿದ್ರು. ವಿಷಯ ಏನು ಹೇಳಿ? ರಾಘವ್ ಈಗ ಲಕ್ಷ್ಮಿ ನೆನಪಲ್ಲೇ ತುಂಬಾ ಕೊರಗ್ತಾ ಇದ್ದಾರೆ. ಅವ್ರ ಹೆಂಡತಿ ಆಗಿ ನಾನು ಅದನ್ನೆಲ್ಲ ನೋಡ್ಕೊಂಡು ಹೇಗೆ ಸುಮ್ಮನೆ ಇರಲಿ? ಸಮಸ್ಯೆಗಳು ಬಂದಾಗ ಅವ್ರ ಅರ್ಧಾಂಗಿಯಾಗಿ ನೀವು ಅವ್ರ ಜೊತೆಲಿ ಇರಬೇಕಾಗುತ್ತೆ. ಈಗ ನನ್ನಿಂದ ಏನಾಗ್ಬೇಕು ಹೇಳಿ? ಮನೆ, ಮಕ್ಕಳು, ಅಮ್ಮ, ರಾಘವ್ ಎಲ್ಲರನ್ನೂ ನಾನು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ. ಆದರೆ ಕಂಪ್ನಿನ ನನ್ನಿಂದ ನೋಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಅದೆಲ್ಲಿ ನಮ್ಮಿಂದ ಕೈ ತಪ್ಪು ಹೋಗ್ಬಿಡುತ್ತೋ ಅಂತ ಭಯ ಆಗ್ತಾ ಇದೆ ಸರ್. ಕಂಪ್ನಿ ವ್ಯವಹಾರಗಳನ್ನೆಲ್ಲ ಸರಿ ಮಾಡೋದಕ್ಕೋಸ್ಕರ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಇವ್ರು ನಮ್ಮ ಅಣ್ಣ ಶಂಕರ್, ಇವ್ರು ನಮ್ಮ ಅತ್ತಿಗೆ. ನಮ್ಮ ಇಡೀ ಆಸ್ತಿನೆಲ್ಲ ನೀವು ನಮ್ಮ ಅತ್ತಿಗೆ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು.